ಕಳಿಸ್ಕೊಟ್ವಿ. ಅವತ್ತಿದ್ರಲ್ಲಿ ಅರ್ಕಲ್ಗೂಡು ತಾಲೂಕಲ್ಲಿ ಒಬ್ಬರು ಸೈನಿಕ ತೀರೋಗಿದ್ದರು. ಅವ್ರ ತಂದೆಗೆ 10,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ವಿ, ಚಂದ್ರಪಟ್ಟಣ ಕರೆಸ್ಬಿಟ್ಟು. ಇನ್ನು 40,000 ರೂಪಾಯಿನ ನಾವು ಸೈನಿಕ ನಿಧಿಗೆ ಅವತ್ತು ಕಳಿಸ್ಕೊಟ್ವಿ. ಅದು ಇವತ್ತು ಸಾರ್ಥಕತೆ ನನಗೆ. ರಂಗಭೂಮಿ ಕಲಾವಿದನಾಗಿದ್ದಕ್ಕೆ ಒಂದು ಸಾರ್ಥಕತೆ. ಒಂದು ಮರದ ಮೇಲೆ ಒಂದು ನಾಟಕ ಮಾಡಿದ್ದಕ್ಕೂ ಸಾರ್ಥಕತೆ. ಆಮೇಲೆ ಬಂದಿದ್ದು ಡಿಫ್ರೆಂಟಾಗಿ ಏನಾದ್ರು ಒಂದು ಶೋ ಮಾಡಬೇಕು. ಏನು ಅಂದರೆ ಪರಿಸರವನ್ನು ಉಳಿಸ್ಕೊಳ್ಳಿ, ಮರ ಬೇಕು ನಮಗೆ, ಮರ ಇದ್ದರೆ ನಾವು ಉಸಿರಾಡೋಕ್ಕೆ ಸಾಧ್ಯ ಅನ್ನೋ ಕಾನ್ಸೆಪ್ಟನ್ನ ಡ್ರಾಮಾದ ಮೂಲಕ ವಿಭಿನ್ನವಾಗಿ ಹೇಳಬೇಕು ಅನ್ನೋದೊಂದು ಪ್ರಯತ್ನ. ಆವಾಗ ನನ್ನ ತಲೆಗೆ ಬಂದಿದ್ದು ಇಡೀ ನಾಟಕ ಮರದ ಮೇಲೆ ಮಾಡಬೇಕು ಅಂತ. ಕಂಟೆಂಟ್ ಬಂದು ಆ ಮರದ ವಿಚಾರವಾಗಿ ಕಥೆ ಇರುತ್ತೆ. ಆಮೇಲೆ ಅದನ್ನು ಒಂದು ಭಾಳ ಕಷ್ಟ, ಯಾರಿಗೆ ಹೇಳ್ಬಿಟ್ಟಿದ್ರು ಮಾಡ್ಬಿಡ್ತಿದ್ರೇನೋ. ಒಂದು 8 ವರ್ಷ ಮೇಂಟೈನ್ ಮಾಡಿಕೊಂಡು, ಭಾಳ ಸೀಕ್ರೆಟಾಗಿ ಮೇಂಟೈನ್ ಮಾಡಿಕೊಂಡೆ. ಮಾಡುವ 1 ತಿಂಗಳು ಅಷ್ಟೇ ಅನೌನ್ಸ್ ಮಾಡಿದ್ದು ಅದನ್ನು. ಪತ್ರಿಕೆಯಲ್ಲಿ ಬರೋರ್ಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಮಲ್ಲೇಶ್ವರಿಗೆ ಮರ ಹುಡ್ಕೋದೆಲ್ಲಿ, ನಮ್ಮ ಚನ್ನರಾಯಪಟ್ಟಣ ಸಿಕ್ಕಲಿಲ್ಲ, ಅಲ್ಲಿ ಸಿಕ್ಕಲಿಲ್ಲ, ಹಾಸನ ಸಿಕ್ಕಲಿಲ್ಲ. ಬೆಂಗಳೂರಲ್ಲಿ ಯಾರೊಬ್ಬರು ಸ್ನೇಹಿತರು ಮಲ್ಲೇಶ್ವರಂ 18 ಕ್ರಾಸ್ ಅಮ್ಮಣ್ಣಿ ಕಾಲೇಜ್ ಒಳಗಡೆ ಒಂದು ಮರ ಇದೆ ನೋಡಿ. ನೋಡಿದ್ರೆ ಒಳ್ಳೆ ಈ ಆರ್ಟಿಸ್ಟಿಕ್ಕಾಗಿ ನಾಟಕಕ್ಕೋಸ್ಕರ ಮಾಡಿರೋ ಥರ, ಸುತ್ತ ಕೊಂಬೆ, ಸೆಂಟ್ರ್ ಖಾಲಿ. ಹಂಗಿದೆಯಾ? ಹಾಂ, ಸೆಂಟ್ರ್ ಖಾಲಿ, ಪ್ಲಾಟ್ಫಾರಮ್ ಥರ ಒಂದು ಅಲ್ಲಿಗೆ. ಕಾಲೇಜ್ ಒಳಗಡೆ ಇದೆ, ಕಾಲೇಜ್ ಕಾಂಪೌಂಡ್ ಒಳಗಡೆ ಇತ್ತು. ಓಕೆ ಇತ್ತು.